ಸರ್ಕಾರದಿಂದ ಇವತ್ತಿನ ಕಾಲದಲ್ಲಿ ಅನುದಾನ ತರುವುದು ಬಹಳ ಪ್ರಯಾಸದ ಕೆಲಸ. ಅಷ್ಟು ಸುಲಭ ಅಂತ ಅಂದ್ಕೋಬೇಡಿ ದಯಮಾಡಿ. ಸರ್ಕಾರದ ವಿವಿಧ ಆದ್ಯತೆಗಳ ನಡುವೆಯೂ ಕೂಡ ಮಾನ್ಯ ಶಾಸಕರು ತೋರಿಸಿರ್ತಕ್ಕಂಥ ಬದ್ಧತೆಯಿಂದಾಗಿ ಇಷ್ಟು ಪ್ರಮಾಣದಲ್ಲಿ ನಗರದ ಅಭಿವೃದ್ಧಿಗಾಗಿ ಈ ಒಂದು ಅನುದಾನ ಲಭ್ಯವಾಗಿದೆ. ಬಹಳಷ್ಟು ಅರ್ಥಪೂರ್ಣವಾದಂತಹ ಕೆಲಸಗಳಿಗೆ ಈ ಹಣ ವಿನಿಯೋಗ ಆಗ್ತಾ ಇರೋದು ನನಗೆ ಬಹಳ ಸಂತೋಷ ಉಂಟು ಮಾಡಿದೆ. ನಾವು ನೋಡ್ತಾ ಇದ್ದೇವೆ, ಈಗ ಅನೇಕ ಭವನಗಳನ್ನ ಇವರು ನಿರ್ಮಾಣವನ್ನ ಮಾಡ್ತಾ ಇದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ಎಲ್ಲ ಅನುಷ್ಠಾನ ಅಧಿಕಾರಿಗಳು ಏನು ಈಗ ನಿಮಗೆ ಈ ಕಾಮಗಾರಿಗಳನ್ನ ವಹಿಸಿಕೊಟ್ಟಿದ್ದೇವೆ, ಆ ಕಾಮಗಾರಿಗಳನ್ನ ಕಾಲಮಿತಿ ಒಳಗಡೆ ತಾವು ಮುಗಿಸಬೇಕು. ಯಾವುದೇ ಕಾರಣಕ್ಕೂ ವಿಳಂಬ ಆಗದೇ ಇರುವ ಹಾಗೆ ಈ ಎಲ್ಲ ಸವಲತ್ತುಗಳು ಸೌಲಭ್ಯಗಳು ಸಾರ್ವಜನಿಕರ ಅನುಕೂಲಕ್ಕೆ ಅದು ಆದಷ್ಟು ಬೇಗ ಸಿಗುವಂತ ಆಗಬೇಕು. ಈ ಒಂದು ದಿಸೆಯಲ್ಲಿ ಎಲ್ಲ ಅಧಿಕಾರಿ ಮಿತ್ರರು, ಎಲ್ಲ ಏನು ಇಂಪ್ಲಿಮೆಂಟಿಂಗ್ ಏಜೆನ್ಸಿ ಅಧಿಕಾರಿಗಳಿದ್ದಾರೆ, ತಾವೆಲ್ಲರೂ ಕೂಡ ಬಹಳ ನಿಷ್ಠೆಯಿಂದ ಕ್ರಿಯಾಶೀಲವಾಗಿ ಕೆಲಸ ಮಾಡಬೇಕು. ವಿಳಂಬಕ್ಕೆ ಆಸ್ಪದವನ್ನು ಕೊಡಬಾರದು. ಇದರ ಜೊತೆಯಲ್ಲಿ ಇನ್ನೊಂದು ಮಾತು ಹೇಳಲಿಕ್ಕೆ ಬಯಸ್ತೇನೆ, ತಾವು ಮಾಡ್ತಕ್ಕಂಥ ಕಾಮಗಾರಿಗಳಲ್ಲಿ ಯಾವುದೇ ಕಾರಣಕ್ಕೂ ಗುಣಮಟ್ಟ ಲೋಪ ಆಗದೇ ಇರುವ ಎಚ್ಚರವನ್ನು ವಹಿಸಬೇಕು. ಯಾಕಂದ್ರೆ ಇಷ್ಟೊಂದು ಕಾಳಜಿಯಿಂದ ಪ್ರೀತಿಯಿಂದ ತಂದಂತ ಅನುದಾನ ಅದು ಸಾರ್ವಜನಿಕರಿಗೆ ಸದ್ಬಳಕೆ. ಜನವರಿ 14 ಆದ್ಮೇಲೆ ಮಂತ್ರಿಮಂಡಲ ವಿಸ್ತೀರ್ಣ ಆಗತ್ತೆ, ರೀಶಫಲ್ ಮಾಡ್ತಾರೆ ಅಂತಾರೆ. ಅದರಲ್ಲಿ ನನಗೆ ಗೊತ್ತಿರೋ ಹಾಗೆ 100% ನಮ್ಮ ಬಂಗಾರಪೇಟೆ ಶಾಸಕರಾದ SN ನಾರಾಯಣಸ್ವಾಮಿ ಅವರು ಮಂತ್ರಿ ಆಗೋದು ಖಚಿತ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ನಾವೆಲ್ಲರೂ ಸೇರ್ಕೊಂಡು ನಮ್ಮ ಜಿಲ್ಲೆಗೆ ಒಂದು ಮಂತ್ರಿ ಸ್ಥಾನ ಕೇಳಬೇಕು. ಇಲ್ಲಿರೋ ಮುಖಂಡರೆಲ್ಲ ಒಂದು ನಿಯೋಗ ಕರ್ಕೊಂಡೋಗಿ, ಯಾವುದೇ ಪಕ್ಷ ಇರಲಿ ಎಲ್ಲರೂ ಹೋಗೋಣ. ನಮ್ಮ 3ನೇ ಬಾರಿ ನಮ್ಮ ಜಿಲ್ಲೆಯಲ್ಲಿ ಶಾಸಕರಾಗಿ ಗೆದ್ದಿದ್ದಾರೆ ನಾರಾಯಣಸ್ವಾಮಿ ಅವ್ರನ್ನ SN ನಾರಾಯಣಸ್ವಾಮಿ ಅವ್ರನ್ನ ಮಂತ್ರಿ ಮಾಡ್ಬೇಕಂದ್ಬಿಟ್ಟು ಸಿಎಂನ ಮತ್ತು ಡೆಪ್ಯೂಟಿ ಸಿಎಂನ ಎಲ್ಲರ ಹತ್ರ ಹೋಗ್ಬಿಟ್ಟು ನಾವೆಲ್ಲರೂ ಸೇರಿ ಮನವಿ ಮಾಡೋಣ. ಬಂಗಾರಪೇಟೆ ಅಭಿವೃದ್ಧಿ, ತಾಲೂಕು ಅಭಿವೃದ್ಧಿ, ಅದರಲ್ಲಿ ಬಂಗಾರಪೇಟೆನಲ್ಲಿ ಏನೇನ್ ಮಾಡಬೇಕು, ಯಾವ ಇಲಾಖೆಗೆ ಏನ್ ಮಾಡಬೇಕು, ಅವ್ರ ತಲೆನಲ್ಲಿ ಹಿಡ್ಕೊಂಡು ಅಭಿವೃದ್ಧಿ ಬಗ್ಗೆ ಅವ್ರಿಗೆ ಜ್ಞಾನ ಇದೆ, ಹಿಡ್ಕೊಂಡು ಮಾಡ್ತಾ ಇದ್ದಾರೆ. ಅವ್ರಿಗೆ ನನ್ನ ಮನಸ್ಸಿನಿಂದ ಅವ್ರಿಗೆ ಸ್ವಾಗತ ನಾನು ಮಾಡ್ತೀನಿ, ಅವ್ರು ಮಾಡ್ತಾ ಇರೋ ಕೆಲಸಕ್ಕೆ. ಮತ್ತೆ ನಮ್ಮ ಜನಪ್ರಿಯ ಶಾಸಕರಿಗೆ ವಿರೋಧ ಪಕ್ಷದವರು ಕೂಡ ಇವರಿಗೆ ಸಹಾಯ ಮಾಡಬೇಕು ಅನಿಸ್ತಾ ಇದೆ. ಈ 5-6 ತಿಂಗಳಿಂದ ನೋಡ್ತಾ ಇದ್ದೀವಿ. ಒಬ್ಬೊಬ್ರೆ ಆಚೆ ಹೋದವರೆಲ್ಲಾನು ಇವರಿಗೆ ನಾವು ತೊಂದರೆ ಮಾಡಬಾರ್ದು, ಇವರಿಗೆ ಸಹಾಯ ಮಾಡಬೇಕು, ಈ ಪಟ್ಟಣ ಇನ್ನ ಒಂದು ಮುಂದೆ ತಗೊಂಡು ಹೋಗ್ತಾರೆ ಅಂತ ಹೇಳಿ ಅವರಷ್ಟಕ್ಕೆ ಅವರೇ ಹೋದವರೆಲ್ಲ ಬರ್ತಿದ್ದಾರೆ. ಅವ್ರಿಗೂ ಸ್ವಾಗತ ಕೋರೋಣ. ಮತ್ತೆ ಮುಂದಿನ ದಿನಗಳಲ್ಲಿ ವಿರೋಧ ಪಕ್ಷನೇ ಇಲ್ಲಿರಲ್ಲ ಅಂತ ನನ್ನ ನಂಬಿಕೆ ಇದೆ. ಇನ್ ಫ್ಯೂಚರ್ ಅಲ್ಲಿ ಅನಾಪದ ಆಗ್ಬೇಕು ಅಂತ ನನ್ನ ಅಭಿಪ್ರಾಯ ಇದೆ. ಅದು ಆಗುತ್ತೆ ಅಂತ ಕೂಡ ನಾನು ನಂಬ್ತೀನಿ. ಯಾಕೆಂದ್ರೆ ಮುಂದಿನ ದಿನಗಳಲ್ಲಿ ಮಂತ್ರಿ ಆಗ್ತಾರೆ, ಇಲ್ಲಿ ಮಾಡಕ್ಕೆ ಏನು ಕೆಲಸ ಪೆಂಡಿಂಗ್ ಇರಲ್ಲ. ಬೇರೆ ಯಾರೋ ಶಾಸಕ ನಿಂತಿ ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಬರಕ್ಕೆ ಇಲ್ಲಿ ಹೇಳಕ್ಕೆ ಏನೂ ಇರೋದಿಲ್ಲ. ಆ ತರ ಆಗುತ್ತೆ ಅಂತ ನಾನು ನಂಬ್ತೀನಿ. ರಾತ್ರಿಯಾಗಿ ದುಡಿದ್ರು, ಬೆವರು ಸುರಿಸಿದ್ರು, ಇವತ್ತು ಅವರು ಬಲಿಷ್ಠವಾಗಿ ಬೆಳೆದಿದ್ದಾರೆ ಅಂದ್ರೆ ಸಂತೋಷ ಬೀಳ್ಬೇಕ್ರಿ. ಅವ್ರ ಕಾಲ ಹೆಜ್ಜೆ ಹಿಂದೆ ನಾವು ಹೋಗ್ಬೇಕು, ಮುಂದೆ ಹೋಗೋದ್ ಬೇಡ. ಹೋದವರೆಲ್ಲ ಏನೇನಾದ್ರೂ ನಮಗೆಲ್ಲ ಗೊತ್ತು. ಹೋದವರೆಲ್ಲ ಹೋದ್ರು, ಬರೋರೆಲ್ಲ ಬಂದ್ರು, ಇವತ್ತರ ಇರೋರೆಲ್ಲ ಗಟ್ಟಿಯಾಗಿ. ಉದ್ದೇಶ ಏನಂದ್ರೆ ಸೇವೆ. ಹಾಗಾಗಿ ನಾವು ಸೇವೆ ಯಾವ್ದಾದ್ರು ಮಾಡ್ಬೇಕು ಅಂದ್ರೆ ನಮ್ಗೊಂದು ಜಾಗ ಇರಲಿಲ್ಲ, ಯಾವ ಸೇವೆ ಮಾಡಕ್ಕೂ ಒಂದು ಭವನ ಇಲ್ದಿರ ತುಂಬಾ ಕಷ್ಟ ಬಿದ್ದಿದ್ವಿ. ಸೊ ಹಾಗಾಗಿ ನಮ್ಮ ಬೇಡಿಕೆಯನ್ನ ನಮ್ಮ ಬಂಗಾರಪೇಟೆ ಶಾಸಕರಾದ ಸರ್ SN ನಾರಾಯಣಸ್ವಾಮಿ ಅವರು ಮುಂದಿಟ್ಟಾಗ ನಾವಿರದೆ ಸೇವೆ ಮಾಡಕ್ಕಾಗಿ ನಿಮ್ಗೆ ಯಾವತ್ತೂ ನಾವು ಆ ಸೇವೆ ಮಾಡಲು ಸಹಾಯ ಮಾಡಿ 2 ಕೋಟಿಗೂ ಹೆಚ್ಚಿನ ಹಣವನ್ನ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಗೆ ಒದಗಿಸಿಕೊಟ್ಟು ನಮಗೆ ಒಂದು ಸ್ವಂತ ಕಟ್ಟಡವನ್ನು ಒದಗಿಸಿಕೊಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಾವು ಎಲ್ಲ ಶಿಕ್ಷಕರ, ಎಲ್ಲ ಮಕ್ಕಳ ಪರವಾಗಿ ನಾವು ಅವರಿಗೆ ಅನಂತ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ತಿಳಿಸ್ತೇವೆ. ಈ ಸಲ ಆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯಲ್ಲಿ ಕೂಡ ನೌಕರ ಸಂಘಕ್ಕೂ ಮತ್ತು ಶಿಕ್ಷಕರ ಸಂಘ ಕೂಡ ಕಚೇರಿಗಳನ್ನು ಕೂಡ ಮಾಡಿಕೊಡೋದಾಗಿ ಭರವಸೆ ಕೊಟ್ಟು ಇವತ್ತು ಗುದ್ಲಿ ಪೂಜೆ ಮಾಡಿದ್ದಾರೆ. ಏನು ಬಂಗಾರಪೇಟೆ ಅಭಿವೃದ್ಧಿಯ ಪದದತ್ತ ಕೊಂಡೊಯ್ಯೋದಕ್ಕೆ ಎಲ್ಲಾ ರೀತಿಯ ಸರ್ವ ರೀತಿಯ ಅಭಿವೃದ್ಧಿಯ ಪದಕ್ಕೆ ಕರ್ಕೊಂಡು ಹೋಗ್ತಾರೆ. ಪ್ರಸರೆ ಮಾಡ್ತಾ ಇರ್ತೀವಿ, ವಿಶೇಷ ಏನಿಲ್ಲ. ಆದ್ರೂ ಕೂಡ ಹೆಚ್ಚು ಮೊತ್ತವನ್ನ ಕ್ರೋಢೀಕರಿಸಿ ತಮಗೇನಿವತ್ತು ಬಹಳ
ವರ್ಷಗಳ ನಿರೀಕ್ಷೆ ಇದ್ದಂತಹ ಕನ್ನಡ ಭವನ ನಿರ್ಮಾಣ, ಲಯನ್ಸ್ ಭವನ ನಿರ್ಮಾಣ, ಪತ್ರಕರ್ತರ ಭವನ ನಿರ್ಮಾಣ, ರಂಗಮಂದಿರವನ್ನು ಪೂರ್ಣಗೊಳಿಸತಕ್ಕಂಥದ್ದು. ಇದರೊಟ್ಟಿಗೆ ನಮ್ಮ ಬಿಇಒ ಕಚೇರಿ, ಅದರ ಮೇಲ್ಗಡೆ ಬಿಇಒ ಕಚೇರಿ ಮೇಲ್ಗಡೆ ನಮ್ಮ ಒಂದು ಸರ್ಕಾರಿ ನೌಕರ ಸಂಘದ ನೌಕರರ ಕಚೇರಿ, ಶಿಕ್ಷಕ ಬಂಧುಗಳ ಕಚೇರಿ, ಜೊತೆಗೆ ಬಸ್ ನಿಲ್ದಾಣವನ್ನು ಪೂರ್ಣ ಮಾಡತಕ್ಕಂಥದ್ದು. ನಗರಾದ್ಯಂತ ಸಿಮೆಂಟ್ ರಸ್ತೆಗಳು, ಸಂಜಯಗಾನದಲ್ಲಿ ಒಂದು ಸಮುದಾಯ ಭವನ, ಸುಮಾರು 20 ಕಡೆ ಹೈಮಾಸ್ ದೀಪಗಳು, ಬಂಗಾರಪೇಟೆಗೆ ಮೊದಲನೇ ಬಾರಿಗೆ ಟ್ರಾಫಿಕ್ ಸಿಗ್ನಲ್. ಅದಾದ ನಂತರ ಈ ಮುಖ್ಯ ರಸ್ತೆಗಳಲ್ಲಿ ಸಿಸಿಟಿವಿಯನ್ನು ಹಾಕ್ತಕ್ಕಂಥದ್ದು. ಅಲ್ಪಸಂಖ್ಯಾತರ ಕಾಲೋನಿಗಳು, ಶ್ರೀರಾಮ್ ಗಾರ್ಡನ್, ಸೇಟ್ ಕಾಂಪೌಂಡ್, ಟಿಪ್ಪು ನಗರ, ಫಕೀರ್ಪಟ್ಟಿ, ನಮ್ಮ ಸಿದ್ಧಾರ್ಥ ನಗರ, ಗಬ್ಬುರ್ಗಂ ಬಡಾವಣೆ, ಇಂದಿರಾ ಆಶ್ರಯ, ಈ ಭಾಗಗಳಲ್ಲಿ ಸುಮಾರು 4 ಕೋಟಿ ವೆಚ್ಚದಲ್ಲಿ ಸಿಮೆಂಟ್ ರಸ್ತೆಗಳನ್ನು ಮಾಡತಕ್ಕಂಥದ್ದು. ಎಲ್ಲಿ ನಗರದಲ್ಲಿ ಅಗತ್ಯ ಇದೆಯೋ ಅಲ್ಲೆಲ್ಲ ಕೂಡ ಕುಡಿಯುವ ನೀರಿನ ಪ್ಲಾಂಟ್ಗಳನ್ನು ಅಳವಡಿಸತಕ್ಕಂಥ ಕಾಮಗಾರಿ. ಇದರೊಟ್ಟಿಗೆ ಅನೇಕ ಮುಖ್ಯ ರಸ್ತೆಗಳು ಇವತ್ತು ದೇಶದಲ್ಲಿ ಕೆಜಿಎಫ್ ಮುಖ್ಯ ರಸ್ತೆಯಿಂದ ರೈಲ್ವೆ ಗೇಟ್ ತನಕ ಡಬಲ್ ರಸ್ತೆ ಮಾಡತಕ್ಕಂಥದ್ದು. ಅದಾದ ಮೇಲೆ ಇವತ್ತೇನು ನಮ್ಮ ಕಾರನೇಷನ್ ರಸ್ತೆ, ಮುಖ್ಯ ರಸ್ತೆ, ಮಾದಯ್ಯ ರಸ್ತೆ, ಈ ಎಲ್ಲ ರಸ್ತೆಗಳನ್ನ ಸುಮಾರು 7,50,00,000 ವೆಚ್ಚದಲ್ಲಿ ಬ್ಯೂಟಿಫಿಕೇಶನ್ ಸುಂದರವಾಗಿ ಮಾಡತಕ್ಕಂಥದ್ದು. ಈ ಕಾಮಗಾರಿಗಳ ಒಟ್ಟಿಗೆ ಅನೇಕ ಭಾಗಗಳಲ್ಲಿ ವೇಕಾಡ್ ನಗರ, ವಿಜಯನಗರ, ನ್ಯೂ ಟೌನ್, ಶಾಂತಿನಗರ, ಅಮರಾವತಿ ಬಡಾವಣೆ, ಹೀಗೆ ಎಲ್ಲಿ ಎಲ್ಲಿ ಅಗತ್ಯತೆ ಇದೆಯೋ ಎಲ್ಲ ಕಡೆ ಕೂಡ ಚರಂಡಿ ಸಿಮೆಂಟ್ ರಸ್ತೆ ಹಾಕ್ತಕ್ಕಂಥ ಕಾಮಗಾರಿಗಳನ್ನು ಮಾಡ್ತಕ್ಕಂಥದ್ದು ವಿಶೇಷ ಅಂತ ನಾನಾದರೂ ಭಾವಿಸ್ತೇನೆ.